ಕರೆ ಹರೀಶ್ ಅವರೇ ಒಂದು ಕಾಫಿ ಕುಡಿತಾ ಇರ್ಬೇಕಾರೆ ಹೇಳಿದ್ರು, ಈ ವೀರಶೈವ ಲಿಂಗಾಯತರು ಇಬ್ಬರು ಬೇರೆ ಅಂತ ಹೇಳ್ಬಿಟ್ರೆ ಹೇಗೆ ಹಿಂದೂ ಧರ್ಮ ಯಾವ ಆಪತ್ತಿಗೆ ಬರುತ್ತೆ ಇದನ್ನು ಸಾವರ್ಕರ್ರು ಅವ್ರ ಹಿಂದುತ್ವ ಪುಸ್ತಕದಲ್ಲಿ ಬರ್ದಿಯಾರಿ ಅಂತಂದರು. ಸರಿ ಸರ್, ಇದು ಯಾವಾಗ ಪ್ರಕಟಣೆ ಆಗಿದ್ದು ಅಂತಂದೆ. ಅದು 1924 ಇಸ್ವಿಲಾಗಿತ್ತು. ಓ, ಸಾವರ್ಕರ್ಗೆ ಈ ನಮ್ಮ ಲಿಂಗಾಯತರ ಅಂದರೆ ಅವ್ರ ಕಾಂಟ್ರಾಕ್ಟ್ ಏನು ಹೇಳಿದ್ರಿ, ಉದಾಹರಣೆಗೆ ಬೇರೆ ದೇಶಕ್ಕೆ ಹೋದಾಗ ನೀವು ಬಹುಸಂಖ್ಯಾತರು ಯಾರು ಇರ್ತಾರಲ್ಲ ಅವರು ಅಲ್ಪಸಂಖ್ಯಾತರು ಅವ್ರನ್ನ ಫಾಲೋ ಮಾಡಲೇಬೇಕು. ಅದಕ್ಕೆ ಈ ದೇಶದಲ್ಲಿ ಅದನ್ನೇ ಅಪ್ಲೈ ಮಾಡ್ಬಿಡೋಣ. ಬಹುಸಂಖ್ಯಾತರು ಯಾರಿದ್ದಾರೆ ಅಲ್ಪಸಂಖ್ಯಾತರು ಅವ್ರನ್ನ ಫಾಲೋ ಮಾಡಿ, ಅಂದರೆ ನೀವೇನು ಧರ್ಮಾಂತರ ಆಗಬೇಡಿ ಅಂತ ನಾವು ಹೇಳ್ತಾ ಇಲ್ಲ, ಆದರೆ ಅವ್ರಿಗೆ ಡ್ಯೂ ರೆಸ್ಪೆಕ್ಟ್ ಕೊಟ್ಟು ಅವ್ರ ಆಚರಣೆಗಳಿಗೇನು ಅಡ್ಡಿ ಬರ್ದಿಲ್ಲ, ನೀವು ಮತಾಂತರ ಮಾಡ್ದಿಲ್ಲ, ಇವೆಲ್ಲ ಬದುಕಿದ್ರೆ ನಿಮಗೂ ಅವಕಾಶ ಇದೆ. ಅಲ್ಲಿ ಅನಂತಕುಮಾರ್ ಹೆಗಡೆ ಬಂದು ಹಿಂದುತ್ವಕ್ಕೇನೆ ಅಲ್ಲಿ ಅನಂತಕುಮಾರ್ ಹೆಗಡೆ ಬಂದು ತಮ್ಮ ಪ್ರಕಾರ ಭಾಷಣದಲ್ಲಿ ಅಹಿಂಸಾವಾದಿಗಳಿಂದ ಮಾತ್ರನೇ ಸ್ವಾತಂತ್ರ್ಯ ಬಂದಿಲ್ಲ ಅನ್ನೋದನ್ನು ಅವರು ಸ್ಪೆಸಿಫಿಕ್ ಮಾಡಿ ಹೇಳಿದ್ರು. ಅಂದರೆ ಅವರು ಒಟ್ಟಾರೆ ಇದ್ದಿದ್ದ ಅಭಿಪ್ರಾಯ ಸ್ವಾತಂತ್ರ್ಯಕ್ಕೆ ಧುಮುಕಿದಂಥ ಕ್ರಾಂತಿಕಾರಿಗಳ ಬಗ್ಗೆ ಅವರಿಂದನೂ ಸ್ವಾತಂತ್ರ್ಯ ಬಂದಿದೆ, ಅದನ್ನು ಯಾಕೆ ಹೇಳಲ್ಲ, ನಮ್ಗೆ ಅಹಿಂಸಾವಾದಿಗಳಿಂದ ಮಾತ್ರ ಬಂತು ಸ್ವಾತಂತ್ರ್ಯ ಅಂತ ಹೇಳೋದು ತಪ್ಪಾಗತ್ತೆ ಇದು ಅನ್ನೋದು ಇತ್ತು. ಆದರೆ ಇದು ಸ್ಟೋರಿ ಟ್ವಿಸ್ಟ್ ಆಗೋಯ್ತು. ಮಾರನೇ ದಿವಸ ಇದು ಏನದು ಬಜೆಟ್ ಪಾರ್ಲಿಮೆಂಟ್ ಸೆಷನ್ ಬಡ್ಜೆಟ್ ಇತ್ತು. ಅಲ್ಲಿ ಕಾಂಗ್ರೆಸ್ನವರು ಗಾಂಧಿಯಿಂದ ಸ್ವಾತಂತ್ರ್ಯ ಬಂದಿಲ್ಲ ಅನ್ನೋದನ್ನ ಟ್ವಿಸ್ಟ್ ಮಾಡ್ಬಿಟ್ರು ಸ್ಟೋರಿ. ಸೊ 2016 ಇಸ್ವಿದ ನಂತರ ಈ ಧ್ವಜದ ಬಗ್ಗೆ ಒಂದು ಕನ್ನಯ್ಯಲಾಲು ಒಂದು ಉತ್ತರ ಭಾರತದಲ್ಲಿ ಒಂದು ಗಲಾಟೆ ಆಯ್ತಲ್ಲ, ಹೌದು, ಅವಾಗ ಒಂದು ಧ್ವಜದ ಮೇಲೆ ಒಂದು ಪುಸ್ತಕ ತರಬೇಕು ಅಂತ ಅನಿಸ್ತು ನಮ್ಮ ಇದ್ರ ಬಗ್ಗೆ. ಅವಾಗ ನಮ್ಮ ಮಿತ್ರ GR ಸಂತೋಷ್ ಅಂತ ಅವನಿಗೊಂದು ಸಣ್ಣ ಪುಸ್ತಕ ಬರ್ಕೊಳ್ಳಿಕ್ಕೆ ಹೇಳಿದೆ ಧ್ವಜದ ಮೇಲೆ ಭಾರತದ್ದು. ಅವನು ರಿಸರ್ಚ್ ಮಾಡಿ ಅವಾಗ ರಾಷ್ಟ್ರೋತ್ಥಾನದಲ್ಲೇ ಅವನು ಅಸಿಸ್ಟೆಂಟ್ ಆಗಿದ್ದ, ಅದಕ್ಕೆ ಡೈರೆಕ್ಟರ್ GB ಹರೀಶ್ ಆಗಿದ್ದರು. ಸೊ ಅವರಿಬ್ಬರು ಸೇರಿ ಒಂದು 300 ಪೇಜಿಂದು ಧ್ವಜವಂದರೆ ಬಟ್ಟೆ ಅಲ್ಲ ಅಂದ್ಬಿಟ್ಟು ಕೇವಲ ಬಟ್ಟೆ ಅಲ್ಲ ಅಂತ ಒಂದು ತಂದರು. ಸೊ ಅದು ತಂದಾಗ ನಾಗಾಭರಣ ಅವರೇ ಬಂದು ಅದು ಇನ್ನೇನು ಮಾಡಿದ್ರು, ರಮೇಶ್ ಜಿಗಣಿ ಅಂತ ಅವ್ರು ಇನ್ನೊಬ್ಬರು, ಅಲ್ಲಿ ಸುಚಿತ್ರದಲ್ಲಿ ರಿಲೀಸ್ ಮಾಡಿದ್ವಿ. ಅದಾದಮೇಲೆ ಅಲ್ಲೊಂದು ಸ್ವಲ್ಪ ಆಯಿತು, ಬಟ್ ಅದನ್ನು ಒಪ್ಪಿದ್ರು. ಕಾರಣ ಏನು ಅಂದರೆ ಇಂಡಿಯನ್ ಫ್ಲ್ಯಾಗ್ ಬಗ್ಗೆ ಅಲ್ವಾ, ಹಾಗಾಗಿ ಏನು ಲೆಫ್ಟ್ ಓರಿಯೆಂಟೆಡ್ ಅಥವಾ ಈ ಥರ ಓರಿಯೆಂಟೆಡ್ ಏನೂ ಇರಲಿಲ್ಲ ಅಂತ, ಹಾಗಾಗಿ ಅದನ್ನು ಒಪ್ಕೊಂಡಿದ್ರು. ಬಟ್ ಅಲ್ಲಿಂದ ಒಂದು ಪಲ್ಸ್ ಗೊತ್ತಾಯಿತು ನಮಗೆ. ಅಂದರೆ ಈ ಥರ ನೀವೊಂದು 50 ಪುಸ್ತಕ ಆದಮೇಲೆ ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ಆಮೇಲೆ ಮಳಿಗೆಗಳಿಗೂ ಒಂದು ವಿಶ್ವಾಸ ಇರುತ್ತೆ ಇವ್ರಿಗೆ ಅನ್ನೋದು, ಅದು ಆಗಿತ್ತು. ಕ್ರಮೇಣ ಮನಸ್ಸಲ್ಲಂತೂ ಕೂತಿತ್ತು, ಈ ಥರ ಮಾಡಲಿಕ್ಕೆ ಆಗೋಲ್ಲ, ಈ ಥರ ಕಷ್ಟ, ಸರ್ವೈವ್ ಆಗೋದು ಕಷ್ಟ ಇದೆ ನಿಮಗೆ ಅನ್ನೋದು. ಅದಾದಮೇಲೆ 60ನೇ ಪುಸ್ತಕ ನಂದು, 61ನೇ ಪುಸ್ತಕ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಹಿಂದುತ್ವ, ಅಂದರೆ ಸಾವರ್ಕರ್ ಅವ್ರು ಬರೆದಂತೆ ಹಿಂದುತ್ವ. ಇದಕ್ಕೆ ಕಾರಣ ಏನು ಅಂದರೆ ಹರೀಶ್ ಅವರು ತುಂಬ ಪರಿಚಯ ಆಗಿದ್ದರು, ಸ್ನೇಹಿತರುವಾಗಿ ಎಲ್ಲ ಆಗಿರ್ಬೇಕಾದ್ರೆ ಈ ಲಿಂಗಾಯತರು ವೀರಶೈವರು ಗಲಾಟೆ ನಡೀತಾಯಿತ್ತು ತುಂಬ. ಒಂದ್ಸಲ ಇಲ್ಲೇ ಗಾಂಧಿ ಬಜಾರಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾರೆ ಹರೀಶ್ ಅವರೇ ಒಂದು ಕಾಫಿ ಕುಡಿತಾ ಇರ್ಬೇಕಾರೆ ಹೇಳಿದ್ರು, ಈ ವೀರಶೈವ ಲಿಂಗಾಯತರು ಇಬ್ಬರು ಬೇರೆ ಅಂತ ಹೇಳ್ಬಿಟ್ರೆ ಹೇಗೆ ಹಿಂದೂ ಧರ್ಮ ಯಾವ ಆಪತ್ತಿಗೆ ಬರುತ್ತೆ ಇದನ್ನು ಸಾವರ್ಕರ್ರು ಅವ್ರ ಹಿಂದುತ್ವ ಪುಸ್ತಕದಲ್ಲಿ ಬರ್ದಿಯಾರಿ ಅಂತಂದರು. ಸರಿ ಸರ್, ಇದು ಯಾವಾಗ ಪ್ರಕಟಣೆ ಆಗಿದ್ದು ಅಂತಂದೆ. ಅದು 1924 ಇಸ್ವಿಲಾಗಿತ್ತು. ಓ, ಸಾವರ್ಕರ್ಗೆ ಈ ನಮ್ಮ ಲಿಂಗಾಯತರ ಅಂದರೆ ಅವರು ಹೇಳಿದ್ದೇನು ಅಂದರೆ, ಸಿಖ್ ಧರ್ಮ ಹೇಗೆ ಹಿಂದೂ ಧರ್ಮದಿಂದ ದೂರ ಆಗಿ ಪ್ರತ್ಯೇಕ ಅಂತ ಹೇಳಿದ್ರು, ಆ ಥರ ಎಲ್ಲ ರಾಜ್ಯದಲ್ಲೂ ಪ್ರಮುಖವಾಗಿರುವಂಥ ಒಂದು ಜಾತಿಗಳು ದೂರ ಆಗ್ತಾ ಹೋದ್ರೆ ಹಿಂದೂ ಧರ್ಮ ನಶಿಸಿ ಹೋಗ್ಬಿಟ್ರೆ ಪರಿಸ್ಥಿತಿ ಏನಾಗ್ಬೋದು ಅನ್ನೋದೊಂದು ದರ್ಶನ. ವರ್ತಮಾನದಲ್ಲಿ ಹಿಂದೂ ವಿರೋಧಿಗಳ ಅಜೆಂಡವೇ ಅದು. ಅದಲ್ವಾ, ಅದನ್ನು ಅವರು ಹೇಳಿದರು. ನನಗೆ ವೆರಿ ಇಂಟ್ರೆಸ್ಟಿಂಗ್ ಅಷ್ಟು, ನಾನು ಓದಿರಲಿಲ್ಲ ಅದು, ಅದಕ್ಕೆ ಇಂಗ್ಲೀಷಲ್ಲಿತ್ತು ಅದು ಪುಸ್ತಕ. ತೊಗೊಂಡು ಹೋದ್ಮೇಲೆ ರಿಯಲ್ ಹಿಂದುತ್ವ ಅಂದರೆ ಏನು ಅಂತ ನಮ್ಮ ಕಾನ್ಸೆಪ್ಟ್. ಅಂದರೆ ನಾವು ಏನು ಅಂದ್ಕೊಂಡ್ಬಿಟ್ಟಿದ್ದೀವಿ, ಹಿಂದುತ್ವ ಅಂದರೆ ಮುಸ್ಲಿಮರಿಗೆ ಸ್ಥಾನ ಇಲ್ಲ, ಕ್ರಿಶ್ಚಿಯನ್ರಿಗೆ ಸ್ಥಾನ ಇಲ್ಲ ಅನ್ನೋದಿದೆ. ಆದರೆ ಸಾವರ್ಕರ್ ಪುಸ್ತಕದಲ್ಲಿ ಹಂಗಿಲ್ಲ. ಒನ್ನು ಫಾಲೋಸ್ ದಿ ನೇಷನ್, ಒನ್ನು ಏನಂತಾರೆ, ಈ ದೇಶವನ್ನು ಗೌರವಿಸುವಂಥವ್ರು ಎಲ್ಲರೂ ನೀವು ಇರ್ಬೋದು, ಬದುಕ್ಬೋದು, ನಿಮಗೆಲ್ಲ ಇದೆ. ಬಹುಸಂಖ್ಯಾತರು ಯಾರು ಈ ದೇಶದಲ್ಲಿ ಇದೆಯಲ್ಲ ಅವ್ರಿಗೆ ನೀವು ಗೌರವ ಕೊಡ್ತೀರಾ ಅಂದ್ರೆ ನೀವು ಬದುಕಬಹುದು. ಬಹಳ ಸಾಫ್ಟ್ ಆದದ್ದಲ್ಲ ಇದು, ಬಹಳ ಹಾರ್ಡ್. ಅಂದ್ರೆ ಅವ್ರು ಎರಡನ್ನೂ ಒಪ್ಪುದಿಲ್ಲ ಅವರು.
ಅಂದರೆ ಅವ್ರ ಕಾಂಟ್ರಾಕ್ಟ್ ಏನು ಹೇಳಿದ್ರಿ, ಉದಾಹರಣೆಗೆ ಬೇರೆ ದೇಶಕ್ಕೆ ಹೋದಾಗ ನೀವು ಬಹುಸಂಖ್ಯಾತರು ಯಾರು ಇರ್ತಾರಲ್ಲ ಅವರು ಅಲ್ಪಸಂಖ್ಯಾತರು ಅವ್ರನ್ನ ಫಾಲೋ ಮಾಡಲೇಬೇಕಲ್ಲ. ಮಾಡ್ಲೇಬೇಕು. ಅದಕ್ಕೆ ಈ ದೇಶದಲ್ಲಿ ಅದನ್ನೇ ಅಪ್ಲೈ ಮಾಡ್ಬಿಡೋಣ. ಬಹುಸಂಖ್ಯಾತರು ಯಾರಿದ್ದಾರೆ ಅಲ್ಪಸಂಖ್ಯಾತರು ಅವ್ರನ್ನ ಫಾಲೋ ಮಾಡಿ, ಅಂದರೆ ನೀವೇನು ಧರ್ಮಾಂತರ ಆಗಬೇಡಿ ಅಂತ ನಾವು ಹೇಳ್ತಾ ಇಲ್ಲ, ಆದರೆ ಅವ್ರಿಗೆ ಡ್ಯೂ ರೆಸ್ಪೆಕ್ಟ್ ಕೊಟ್ಟು ಅವ್ರ ಆಚರಣೆಗಳಿಗೇನು ಅಡ್ಡಿ ಬರ್ದಿಲ್ಲ, ನೀವು ಮತಾಂತರ ಮಾಡ್ದಿಲ್ಲ, ಇವೆಲ್ಲ ಬದುಕಿದ್ರೆ ನಿಮಗೂ ಅವಕಾಶ ಇದೆ. ಸೊ ನಾವು ಬೇರೆ ಅಂತ ನನಗೆ ಆಶ್ಚರ್ಯ, ನಾವೇನೋ ಹಿಂದುತ್ವ ಅಂದರೆ ಬೇರೆ ಅನ್ಕೊಂಡ್ಬಿಟ್ಟಿದ್ದು. ಹೌದು, ಆದರೆ ಹಂಗಿಲ್ಲ, ಹಿಂದುತ್ವ ಪುಸ್ತಕದಲ್ಲಿ ಆ ಥರ ಇಲ್ಲ, ಅದು ಆಶ್ಚರ್ಯ ಕೊಟ್ಟಿದ್ದು. ಸೊ ಇದು ಮಾಡಲೇಬೇಕು ಅಂತ ಒಂದು ಜಿದ್ದಿಗೆ ಬಿದ್ದೆ. ಹಾಗೆ ತಿರ್ಗಿ ಹರೀಶ್ ಅವ್ರ ಹತ್ರ ಕೇಳಿದಾಗ, ಏನು ರೀ ನಾವು ಪುಸ್ತಕ ಸಜೆಸ್ಟ್ ಮಾಡಿದ್ರೆ ನೀವೇ ನಂಗೆ ಮಾಡಿ ಅಂತ ಬಿದ್ದುಬಿಡಿ, ಯಾರೋ ಬೆಂಕಿ ಗಂಟೆ ಕಟ್ಟೋರು ಯಾರು ನೀವೇ ಕಟ್ಟಿ ಅಂತ ಹೇಳ್ದಂಗೆ ಆಯಿತು ಅಂತ. ಆದರೆ ಏನು ಅನಿಸ್ತು ಗೊತ್ತಿಲ್ಲ, ಅವ್ರಿಗೆ ಮಾಡಿಕೊಡ್ತೀನಿ ಅಂದರು. ಅದಾಗಿ ಒಂದಷ್ಟು ತಿಂಗಳಗಟ್ಟಲೆ ಮಾಡಿ ಕೊಟ್ಟರು. ಕನ್ನಡಕ್ಕೆ ಟೈಪು ಮಾಡಿಸಿದ್ವಿ. ಟೈಪೆಲ್ಲ ಮಾಡಿಸಿದ್ಮೇಲೆ ಇದಕ್ಕೊಂದು ಕವರ್ ಬುಕ್ ಆ್ಯಸ್ ಯೂಶುವಲ್ ಏನೇನು ಮಾಡಬೇಕು ಅದೆಲ್ಲ ಮಾಡಾದ್ಮೇಲೆ ಪ್ರಕಟಣೆ ಈ ಥರ ಹಿಂದುತ್ವ ಬರುತ್ತಿದೆ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವಿ. ಅದು ಹಾಕಿ ಒಂದು ಪೋಸ್ಟ್ ಹಾಕಿ ಈ ಥರ ಒಂದು ಇದೆ ಅಂದ ತಕ್ಷಣ ರಾತ್ರಿಗೆ ಸುಮಾರು 1,500-2,000 ಬುಕ್ಕಿಂಗ್ ಆಗಿತ್ತು. ಸ್ಪ್ಯಾನ್ ಆಫ್ 5-6 ಅವರ್ಸಲ್ಲೇ ಆಗೋಗಿತ್ತು. ಇದ್ರ ಪಲ್ಸ್ ಬೇರೆ ಇದೆ ಅಂತ ಅವಾಗ ಅನಿಸ್ತು. ತಕ್ಷಣ ಹರೀಶ್ ಅವ್ರು ಫೋನ್ ಮಾಡಿ, ಸರ್ ಇದ್ರ ಪಲ್ಸ್ ಬೇರೆನೇ ಇದೆ, ನಮ್ಗೆ ಅರ್ಥ ಆಗ್ತಿಲ್ಲ ಅಂದರು. ಇದಕ್ಕೇನು ಮಾಡೋಣ, ಒಂದು ರಿಲೀಸ್ ಮಾಡಬೇಕಲ್ಲ ಅನ್ನೋ, ಅದು ಸಹ ಮಾಡೋಣ, ಸ್ವಲ್ಪ ಚೆನ್ನಾಗಿರೋರನ್ನ, ಅಂದರೆ ಅದಕ್ಕೆ ಒಂದು ಗೌರವ ಕೊಡೋ ರೀತಿಲಿ ಮಾಡಬೇಕು ಅಂತ. ಈ ಹಿಂದೂ ವಿಚಾರಧಾರಿಗೆ ಯಾರು ಕಮಿಟ್ ಆಗಿದ್ದಾರೋ ಅವ್ರನ್ನ ಕರ್ಸೋಣ ಅನ್ನೋದು ಒಂದು ಥಿಂಕ್ ಟ್ಯಾಂಕ್ ಬಂದಾಗ ಸಹಜವಾಗಿ ನಮಗೆ ಹೆಸರು ಹೊಡೆದಿದ್ದೆ ಅನಂತಕುಮಾರ್ ಹೆಗಡೆ. ಉತ್ತರ ಕನ್ನಡ ಶಿರ್ಸಿಯ MP ಆಗಿದ್ದರು. ಸೊ ಅವ್ರಿಗೆ ಅಪ್ರೋಚ್ ಆದ್ವಿ. ಅವರು ಇಲ್ಲೇ ಬೆಂಗಳೂರಲ್ಲಿ ಮನೆ ಇತ್ತು. ಹೋಗಿ ಈ ಥರ ತರ್ತಾ ಇದೀವಿ ಅಂತ ಹೇಳಿದ ತಕ್ಷಣ ದೂಸರ ಮಾತಿಲ್ದೇನೆ ಯಾವ ಡೇಟು ಯಾವಾಗ ಹೇಳ್ಬಿಡಿ ಅಷ್ಟೇ ಫಿಕ್ಸ್ ಅಂತಂದ್ರು. ಆಮೇಲೆ ಬೆಂಗಳೂರಿನ ಜನ ಅನಂತಕುಮಾರ್ ಹೆಗಡೆ ಭಾಷಣ ಕೇಳಿರಲಿಲ್ಲ. ಅದು ಪ್ರಾಯಶಃ ಅದು ಫಸ್ಟ್. ಅದು ಬೇರೆ ಬೇರೆ ಸಂಘಟನೆಗಳಲ್ಲಿ ಮಾಡಿರ್ಬೋದು, ಆದರೆ ಪಬ್ಲಿಕ್ ಡೊಮೈನ್ ಆಗೋದು ಮಾತಾಡಿರಲಿಲ್ಲ ಅದು. ಸೊ ಇಲ್ಲೇ ಸುಚಿತ್ರಾದಲ್ಲಿ ಮಾಡಿದ್ವಿ ನಾವು, ಸುಚಿತ್ರಾ ಫಿಲಮ್ ಸೊಸೈಟಿಲಿ ಇಟ್ಕೊಂಡು MN ವ್ಯಾಸರಾವ್ ಅವ್ರನ್ನ ಕರೆದ್ವಿ. ಇದಕ್ಕೆ MN ವ್ಯಾಸರಾವು ಸಹಜವಾಗಿ ಹಿಂದುತ್ವದ ಕಡೆ ವಾಲಿದ್ದಂಥ ಸಮಯ ಅದು. ಕಾರಣ ಏನು ಅಂದರೆ, ನಮ್ಮ ಮನೆಗೂ ಅವ್ರ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಆಂದೇವೆ MN ವ್ಯಾಸರಾವ್ ಮನೆ. ಸೊ ಈ ಸಹಜವಾಗಿ ಈ ಸಾಹಿತ್ಯದ ವಲಯದಿತ್ತಲ್ಲ, ಅವ್ರ ಗೇಟ್ ಹತ್ರ ಹೆಚ್ಚಿರ್ಬೇಕು. ನಾವು ಹೋಗ್ತಾ ಇರ್ಬೇಕಾದ್ರೆ ವಿಜಿಲ್ ಹೊಡಿಯೋರು, ಕಾಫಿ ಏನೋರು, ಸರಿ ಕಾಫಿ ಕುಡ್ಕೊಂಡು ಹೋಗ್ತಾಯಿದ್ವಿ. ಅವಾಗ ಹೇಳ್ತಾ ಇರ್ಬೇಕಾದ್ರೆ ವ್ಯಾಸಣ್ಣ ಈ ಥರ ಒಂದು ಹಿಂದುತ್ವ ವಿಚಾರಧಾರೆ ಮಾಡ್ತಾಯಿದ್ದೀನಿ, ಅನಂತಕುಮಾರ್ ಹೆಗಡೆ ಕರೆಸ್ತಾ ಇದ್ದೀನಿ ಬರ್ರಿ. ನನಗೂ ಆ ಮನುಷ್ಯನ ಮಾತು ಕೇಳಬೇಕು ಅಂತ ಆಸೆ ಆಗ್ಬಿಟ್ಟಿದೆ. ಏನೋ ಸಾವರ್ಕರು ಅಂತ ಹೇಳ್ತಾ ಇದ್ದೀರಾ, ಅದೇನೇ ಬರ್ತೀನಿ ನಾನು ಅಂತಂದರು. ಅದೊಂದು ಸ್ವಲ್ಪ ಆ ವಲಯದಲ್ಲಿ ಒಂದು ಸ್ವಲ್ಪ ಸಂಚಲನ ಆಗಿತ್ತು. ಯಾಕಂದರೆ MN ವ್ಯಾಸರಾವ್ ಏನು ಆ ಥರ ಇರಲಿಲ್ಲ ಬೇಸಿಕಲಿ. ಆದರೆ ನಾವು ಲಕ್ಷ್ಮಣರಾವ್, ವೆಂಕಟೇಶ್ ಮೂರ್ತಿ, MN ವ್ಯಾಸರಾವ್ ತ್ರಿಜೋಡಿಗಳು ಥರ ಆ ಕಡೆಯೇ ಇದ್ದಾರೆ ಅನ್ನೋದು ತುಂಬ ವಲಯಕ್ಕಿತ್ತು. ಮತ್ತು ಈ ವಲಯದಲ್ಲಿ ಯಾವ ಸಾಹಿತಿಗಳೇ ಇರಲಿಲ್ವಲ್ಲ ಇಲ್ಲಿ. ಸೊ ವ್ಯಾಸರಾವ್ ಬರ್ತಾರೆ ಅನ್ನೋದು ಒಂದು ಸ್ವಲ್ಪ ಸುದ್ದಿನೂ ಆಯ್ತು ಆ ಕಡೆಗೆ. ಸೊ ಅನಂತಕುಮಾರ್ ಹೆಗಡೆ, ವ್ಯಾಸರಾವು, ರೋಹಿತ್ ಚಕ್ರತೀರ್ಥ, GB ಹರೀಶು ಇವುಗಳೆಲ್ಲ ಸೇರಿ ಒಂದು ಬುಕ್ ರಿಲೀಸ್ ಮಾಡಿದ್ವಿ. ನಭೂತೋ ನವಶ್ಯತೆ ರೀತಿಯಲ್ಲಿ ಇದ್ದಿದ್ದೊಂದು 200-300 ಜನಕ್ಕೆ ಒಂದು 800-900 ಜನ ಬಂದರು ಅವತ್ತು. ಸೊ ತಂದಿದ್ದು ನಾವು 400-500 ಪ್ರತಿ ಕೇವಲ ಕ್ಷಣ ಮಾತ್ರದಲ್ಲಿ ಖಾಲಿಯಾಗಿತ್ತು. ಹಾಗಾಗಿ ಎಷ್ಟಿದೆ ಅಂದರೆ ನಾವು ಅಲ್ಲಿ ವೇದಿಕೆ ಮೇಲೆ ಸ್ಟೆಪ್ಸ್ ಮೇಲೂ ಕೂತ್ಕೊಂಡ್ಬಿಟ್ಟಿದ್ರು ಜನ. ಕೊನೆಯಲ್ಲಿ ಬಿಟ್ಟರೆ ವೇದಿಕೆ ಹಿಂದೇನು ಕೂತ್ಕೊಂಡ್ಬಿಡೋಣ ಆ ಥರ ಮಟ್ಟದಲ್ಲಿ ಜನ ಇತ್ತು. ಮೀಡಿಯಾ ಎಲ್ಲ ಹೈಪ್ ಆಗಿತ್ತು, ಅದು ತುಂಬ ಇದಿತ್ತು. ಸೊ ಅದು ಹೀಗಾಗಿ ಅವತ್ತಿನ ದಿವಸಕ್ಕೆ 3,000 ಪ್ರತಿಗಳು, ಅಂದರೆ ರಿಲೀಸಿಂಗ್ ಡೇನೇ 3,000 ಪ್ರತಿಗಳು ದಾಖಲೆ ಮಾರಾಟ ಆಗಿತ್ತು. ಅಂದರೆ ವೈಚಾರಿಕವಿದೆ. ಅಲ್ಲಿ ನಮ್ಗೆ ಅನಿಸಿದ್ದೇನು ಅಂದರೆ, ಸಾವರ್ಕರ್ದು ಒಂದು ಅಲೆ ಇದೆ ಕರ್ನಾಟಕದಲ್ಲಿ, ವೈಚಾರಿಕದಲ್ಲೇ ಇದೆ. ಅದರ ಜೊತೆಗೆ 2014 ನಂತರ ಮೋದಿಯವರ ನಂತರ ಇಡೀ ಭಾರತ ಒಂದು ಸನಾತನ ಧರ್ಮದ ಒಂದು ಮೂಡಿಗೆ ಬಂದಿತ್ತು. ಆಮೇಲೆ ಮಾಡುವಂತ ಧೈರ್ಯವು ಕೆಲವರು ಓಪನ್ ಅಪ್ ಆಗ್ತಾರೆ. ಹಾಗಾಗಿ 18ರಲ್ಲಿ ಅದೊಂದು ಆಗಿತ್ತು. ಸೊ ಅದಾದ್ಮೇಲೆ ಪ್ರಾರಂಭ ಮಾಡಿದ್ವಿ ನಾವು ಹೇಗೆ ಏನು ಅಂತ. ಸೊ ಅದು ಕ್ಲಿಕ್ ಆಯಿತು. ಇವತ್ತಿಗೆ ಅದು 32,000 ಪ್ರತಿಗಳು ಹೋಗಿದೆ, ಅದೇ ದಾಖಲೆ ಮಟ್ಟದಲ್ಲಿ ಆಗಿರೋದು. ಹೀಗೆ ಅದಾದಮೇಲೆ ಈ ವಿಚಾರದಲ್ಲಿ ನಿಮಗೇನು ವೈಯಕ್ತಿಕವಾಗಿ ಯಾವ ರೀತಿ ನೋಡಿ, ಅದರಲ್ಲಿ ಅಪಮಾನ ಅವಮಾನ ಎರಡೂ ಇದೆ. ಅವಮಾನವೂ ಆಗಿದೆ, ಹಾಗೆ ಸನ್ಮಾನವೂ ಆಗಿದೆ, ಇಲ್ಲ ಅಂತಲ್ಲ. ಕಾರಣ ಏನಂದರೆ, ಹಿಂದುತ್ವ ಮಾಡಿದಾದ್ಮೇಲೆ ಥ್ರೆಟ್ನಿಂಗ್ ಸ್ಟಾರ್ಟ್ ಆಯ್ತು ನನಗೆ. ಥ್ರೆಟ್ನಿಂಗ್ ಅಂದರೆ ಈ ಪುಸ್ತಕದ ಮುಂದೆ ಒಂದಷ್ಟು ಫೋನ್ಗಳು ಶುರು ಆಯಿತು. ಫಸ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಟ್ಯಾಕ್ ಆಗ್ತಾರೆ, ಅಂದರೆ ಫೇಸ್ಬುಕ್ಕು ಈ ಥರದಲ್ಲೆಲ್ಲ ಆಗುತ್ತೆ. ನಂತರ ಆಫೀಸಲ್ಲಿದ್ದಾಗ ಆಫೀಸಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆದರು. ಯಾರು ಹೆಸರು ಹೇಳ್ತಾ ಇರಲಿಲ್ಲ, ಬರೋರು ಬೈಯೋರು ಹೋಗೋರು. ಸೊ ನಾವು ಸ್ವಲ್ಪ ಹೆದರಿದ್ದೆ, ಯಾಕಂದರೆ ನನಗೆ ಭಯ ಇದ್ದಿದ್ದೆ ಅಂದರೆ ಹಿಂದಿನ ಆತ್ಮಾಹುತಿ ಏನಾಗಿತ್ತಲ್ಲ, ಈ ಬ್ಯಾಕಪ್ ತೊಗೊಂಡ್ಬಿಟ್ರೆ ನಾನು ಮಾರಾಟದ್ದು ಹೋಗ್ಬಿಡುತ್ತೆ. ಎರಡನೇದು ಈ ಥರ ಥ್ರೆಟ್ನಿಂಗ್, ಫಿಸಿಕಲ್ ಥ್ರೆಟ್ನಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ಅದರದ್ದು ನನಗೆ ತುಂಬ ಗಾಢವಾಗಿತ್ತು. ಹಾಗೆ ಆದರೂ ಮುಂದುವರ್ಕೊಂಡು ಹೋದ್ವಿ. 10,000 ಪುಸ್ತಕಕ್ಕೆ ತಿರ್ಗಾ ಒಂದು
ಮರು 10th ರೀಪ್ರಿಂಟ್ ಮರು ರಿಲೀಸ್ ಮಾಡೋಣ ಅಂತ ಅನಿಸ್ತು ನಮಗೆ. ಆವಾಗ ಸೆಮಿನಾರು ಮಾಡೋಣ ಸಾವರ್ಕರ್ ಮೇಲೆ ಅಂಥೇಳಿ ಕರ್ನಾಟಕ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ 1 day ಸೆಮಿನಾರ್ ಮಾಡಿದ್ವಿ. ಅದು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಮಾಡಿದ್ವಿ. ಸೊ ಪೂರ್ತಿ ಅವಾಗ ನಮಗೊಂದು ಸಾವರ್ಕರ್ದು ಒಂದು ಸಾಹಿತ್ಯ ಸಂಘ ಅಂತ ಅನ್ಅಫಿಷಿಯಲ್ ರಿಜಿಸ್ಟರ್ಡ್ ಒಂದು ಮಾಡ್ಕೊಳ್ಬೋಣ ಅಂತೇಳಿ ಮಾಡಿದ್ವಿ. ಅವಾಗ ತುಂಬ ಜನ ಲೇಖಕರಿಗೆ ಒಂದೊಂದು ಪುಸ್ತಕವನ್ನು ಕೊಟ್ಟು ಓದಲಿಕ್ಕೆ ಅವ್ರ ವಿಚಾರ ಮಂಡನೆಗೆಲ್ಲ ಮಾಡಿದ್ವಿ. ಅಲ್ಲಿ ಅನಂತಕುಮಾರ್ ಹೆಗಡೆನೇ ತಿರ್ಗಾ ರಿಲೀಸ್ಗೂ ಕರೆದ್ವಿ. ಅಂದರೆ 15ಕ್ಕೂ ಅವರೇ ಇದ್ರಲ್ಲ ಅಂತ ಹೇಳಿ ಕರೆದಿದ್ವಿ. ಅಲ್ಲಿ ಅನಂತಕುಮಾರ್ ಹೆಗಡೆ ಬಂದು ಹಿಂದುತ್ವಕ್ಕೇನೆ ಅಲ್ಲಿ ಅನಂತಕುಮಾರ್ ಹೆಗಡೆ ಬಂದು ತಮ್ಮ ಪ್ರಕಾರ ಭಾಷಣದಲ್ಲಿ ಅಹಿಂಸಾವಾದಿಗಳಿಂದ ಮಾತ್ರನೇ ಸ್ವಾತಂತ್ರ್ಯ ಬಂದಿಲ್ಲ ಅನ್ನೋದನ್ನು ಅವರು ಸ್ಪೆಸಿಫಿಕ್ ಮಾಡಿ ಹೇಳಿದ್ರು. ಅಂದರೆ ಅವರು ಒಟ್ಟಾರೆ ಇದ್ದಿದ್ದ ಅಭಿಪ್ರಾಯ ಸ್ವಾತಂತ್ರ್ಯಕ್ಕೆ ಧುಮುಕಿದಂಥ ಕ್ರಾಂತಿಕಾರಿಗಳ ಬಗ್ಗೆ ಅವರಿಂದನೂ ಸ್ವಾತಂತ್ರ್ಯ ಬಂದಿದೆ, ಅದನ್ನು ಯಾಕೆ ಹೇಳಲ್ಲ, ನಮ್ಗೆ ಅಹಿಂಸಾವಾದಿಗಳಿಂದ ಮಾತ್ರ ಬಂತು ಸ್ವಾತಂತ್ರ್ಯ ಅಂತ ಹೇಳೋದು ತಪ್ಪಾಗತ್ತೆ ಇದು ಅನ್ನೋದು ಇತ್ತು. ಆದರೆ ಇದು ಸ್ಟೋರಿ ಟ್ವಿಸ್ಟ್ ಆಗೋಯ್ತು. ಮಾರನೇ ದಿವಸ ಇದು ಏನದು ಬಜೆಟ್ ಪಾರ್ಲಿಮೆಂಟ್ ಸೆಷನ್ ಬಡ್ಜೆಟ್ ಇತ್ತು. ಅಲ್ಲಿ ಕಾಂಗ್ರೆಸ್ನವರು ಗಾಂಧಿಯಿಂದ ಸ್ವಾತಂತ್ರ್ಯ ಬಂದಿಲ್ಲ ಅನ್ನೋದನ್ನು ಟ್ವಿಸ್ಟ್ ಮಾಡ್ಬಿಟ್ಟು ಸ್ಟೋರಿ ದೊಡ್ಡ ಹಲ್ಲೋಲ ಕಲ್ಲೋಲ ಆಗೋಯ್ತು. ಅದಕ್ಕೆ ಪ್ರತಿಭಟನೆ ಕೇಳಿ ಅಪಾಲಜಿ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರನ್ನ ಅನಂತಕುಮಾರ್ ಹೆಗಡೆ ಅವ್ರನ್ನ ಅಪಾಲಜಿ ಕೊಡಲೇಬೇಕು ನೀವು ಅಂತ. ಸೊ ಒಳ್ಳೆ ಅಡ್ಜರ್ನ್ ಆಯಿತು. ನಮ್ಮ ಪುಸ್ತಕದಿಂದ ಒಳ್ಳೆ ಅಡ್ಜರ್ನ್ ಆಗಿದೆ ಅಂತ ನಾವು ಹೇಳೋದು. ಅದಾದಮೇಲೆ ಅಮಿತ್ ಶಾ ಅವರು ಗೃಹ ಮಂತ್ರಿ ಆಗಿದ್ದಾಗ ಅವರು ಇದರದ ಫುಟೇಜಸ್ ನೋಡಬೇಕು ಅಂತ ಕೇಳಿದ್ರು. ಸೊ ಫುಟೇಜಸ್ ಕೇಳಿದ್ರು, ನಾವು ಫುಟೇಜಸ್ ಕೊಟ್ವಿ. ಸೊ ಅದನ್ನು ನೋಡಿ ಆಮೇಲೆ ಡಿಜಿಟಲ್ ಬೇಡ ಕೊಡಿ ಅಂದರು. ಕೊಟ್ವಿ ನಾವು ತಿರ್ಗಾ ಅವ್ರಿಗೆ. ಅದೆಲ್ಲ ನೋಡಾದ್ಮೇಲೆ ಅವ್ರಿಗೆ ಕನ್ಕ್ಲೂಷನ್ ಬಂದರು, ಇಲ್ಲಿ ಎಲ್ಲೂ ಗಾಂಧಿ ಹೆಸರು ತೊಗೊಂಡೇ ಇಲ್ವಲ್ಲ ಅವರು ಅಂತ. ಅದನ್ನೇ ಅನಂತಕುಮಾರ್ ಹೆಗಡೆ ಹೇಳಿದರು, ನಾನೆಲ್ಲೂ ಗಾಂಧಿ ಹೆಸರು ಪ್ರಸ್ತಾಪನೆ ಮಾಡಿಲ್ಲ, ಹಾಗಾಗಿ ನಾನು ಅಪಾಲಜಿ ಕೇಳಲ್ಲ ಅನ್ನೋದು ಅವ್ರ ಸ್ಟ್ಯಾಂಡ್ ಆಗಿತ್ತು. ವೆರಿ ಕ್ಲಿಯರ್. ಅವರು ಅಪಾಲಜಿ ಕೇಳಬೇಕು ಅನ್ನೋದು ಅವ್ರ ಸ್ಟ್ಯಾಂಡ್ ಇತ್ತು. ಸೊ ಮಾರನೇ ದಿವಸ ಅಮಿತ್ ಶಾ ಅವ್ರು ಬಂದು ಪಾರ್ಲಿಮೆಂಟಲ್ಲಿ ಹೇಳಿದ್ರು, ನಾನು ನೋಡಿದ್ದೀನಿ ಅಲ್ಲೆಲ್ಲೂ ಗಾಂಧಿ ಹೆಸರು ತೊಗೊಂಡಿಲ್ಲ, ಅಹಿಂಸಾವಾದಿಗಳಿಂದ ಬಂದಿಲ್ಲ ಅಂತ, ಅವರೊಬ್ಬರಿಂದನೇ ಮಾತ್ರ ಬಂದಿಲ್ಲ ಅಂತೇಳಿ. ಅದು ವೆರಿ ಟ್ರೂ, ನಾನು ಹೇಳ್ತೀನಿ ಅದನ್ನು. ಹಾಗಾಗಿ ಅವ್ರು ಕೇಳಲ್ಲ, ವಿಲ್ ಗೋ ಫಾರ್ ದ ಆಸ್ ಪರ್ ಪ್ರೋಗ್ರಾಮ್ ಅಂತ ಹೇಳಿದ್ರು. ಅವ್ರು ವಾಕೌಟ್ ಆದರು. ಆಮೇಲೆ ನಡೀತದೆ. ಅದಾದಮೇಲೆ ತುಂಬ ಜೋರಾಗೈತಲ್ಲ ನಮ್ಗೆ. ಅಲ್ಲಿ ಅದಾದಮೇಲೆ ಇನ್ನೊಂದು ಸ್ಟಾರ್ಟ್ ಆಯ್ತು ನಮಗೊಂದು ವರ್ಷನು. ಏನು ಅಂದರೆ ವಿ ಪುರಂ ಪೊಲೀಸ್ ಸ್ಟೇಷನಿಂದ ಒಂದು ನೋಟಿಸ್ ಸರ್ವ್ ಆಯಿತು. ಇದು ಸಮೃದ್ಧ ಸಾಹಿತ್ಯದವ್ರಿಗೆ ಆಯ್ತಿದ್ದು. ಆಮೇಲೆ ಅನಂತಕುಮಾರ್ ಹೆಗಡೆಗೂ ಆಯಿತು. ಅನಂತಕುಮಾರ್ ಹೆಗಡೆಗೆ ಬಂದಿತ್ತು. ಅವ್ರಿಗೇನು ಅದರಲ್ಲಿ ಕೇಸ್ನಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ಅವ್ರಿಗೆ ಏನು ನೋಟಿಸ್ ಏನು ಅಲ್ವೇ ಅಲ್ಲ ಅವ್ರಿಗೆ. ಅದು ನನಗದು ಹೊಸ್ತದು ನೋಟಿಸು ಅಂತ. ಏನಂದರೆ ಸೂಕ್ತ ದಾಖಲೆಗಳೆಲ್ಲ ತೊಗೊಂಡು ಇಂಥ ದಿವಸದೊಳಗೆ ನೀವು ಬರಬೇಕು ಅನ್ನೋದಿತ್ತು ಅಷ್ಟೇ. ಅದು ಸರಿ, ನಮ್ಮ ಲಾಯರ್ ಕನ್ಸಲ್ಟ್ ಮಾಡಿದೆ. ಅವರು ನೋಡೋಣ ಒಂದು 2 ದಿನ ವೆಯ್ಟ್ ಮಾಡಿ, ಆಮೇಲೆ ಏನಾಗುತ್ತೆ ನೋಡೋಣ, ಯಾಕಂದರೆ ಒಂದೊಂದ್ಸಲಿ ಇದಾಗಿರುತ್ತೆ ಅಂದರು. ಬಟ್ ಮಾರನೇ ದಿವಸ ಪೊಲೀಸ್ ಜೀಪು ಮನೆ ಆಫೀಸ್ ಮುಂದೆ ಬಂದು ನಿಂತ್ಕೊಂಡು ಸರ್ವ್ ಆಗಿದೆ, ನೀವು ಬಂದಿಲ್ಲ, ಅದಕ್ಕೆ ನೋಟಿಸ್ ಉತ್ತರ ಕೊಟ್ಟಿಲ್ಲ, ಸೊ ದಯವಿಟ್ಟು ನೀವು ನಮ್ಮ ಜೊತೆ ಬನ್ನಿ ಅಂತಂದರು. ಸರ್ ಬರ್ತೀನಿ, ನಾನು ಗಾಡಿಯಲ್ಲೇ ಬರ್ತೀನಿ, ನಿಮ್ಮ ಜೊತೆ ಯಾಕೆ ಬರ್ಬೇಕು, ಬರ್ತೀನಿ. ಆಮೇಲೆ ದಾಖಲೆ ನಾನು ಇಕ್ಕಟ್ಟು ಎಲ್ಲ ರೆಡಿ ಮಾಡಿಸ್ತಾಯಿನಿ, ಅದಕ್ಕೆ ಟೈಮ್ ಬೇಕಲ್ಲ. ನೀವು 1 ವಾರ ಅಂತ ಹೇಳಿದ್ದೀರಾ, ನೀವು 3 ದಿವಸಕ್ಕೆ ಬಂದು ನಿಂತ್ಕೊಂಡ್ರೆ ಹೇಗೆ? ನೀವು 1 ವಾರ ಅಂತ ಹೇಳಿದ್ದೀರಾ, 1 ವಾರದಲ್ಲಿ ಕೊಡ್ತೀವಿ ನಾವು ಅಂತ. ಆಮೇಲೆ ಅವರು ಸುಮ್ಮನೆ ಕ್ಯಾಶುವಲಾಗಿ ಕೇಳಿದೆ ಏನಿದು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಒತ್ತಡ ಮೇಲ್ಗಡೆಯಿಂದ ಬಂದಿದೆ ಸಾಹೇಬ್ರದ್ದು, ದಯವಿಟ್ಟು ಬೇಗ ಏನೋ ಇದೆಯೋ ದಾಖಲೆ ಎಲ್ಲ ತಂದು ಕೊಟ್ಬಿಡಿ ಸರ್ ಅಂತೆಲ್ಲ ಅಂದರು. ಸರಿನಾ, ಅನಂತಕುಮಾರ್ ಹೆಗಡೆಗೆ ಇದು ಕಳಿಸ್ದೆ, ಈ ಥರ ಬಂದಿದೆ ಅಂತ. ಅವರು ವೆಲ್ಕಮ್ ಟು ದ ಕ್ಲಬ್ ಅಂತ ಅವರೊಂದು ಮಾರ್ಮಿಕವಾಗಿ ಮೆಸೇಜ್ ಹಾಕಿದ್ರು. ಸರಿ, ನಾವು ಅದನ್ನೆಲ್ಲ ರೆಡಿ ಮಾಡಿಸಿ ನಾನು ವಿ ಪುರಂ ಪೊಲೀಸ್ ಸ್ಟೇಷನ್ ತೊಗೊಂಡೋಗಿ 10:30 ಹೋದೆ. ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೋದೆ. ಸಾಹೇಬರು ಬರ್ತಾರೆ, ಕೂತ್ಕೊಂಡಿರಿ, ಅವ್ರು ಕೊಡಿ ಅಂತಂದರು. 4:30 ತನಕ ಸಾಹೇಬರು ಬರಲಿಲ್ಲ. ನನಗೆ ಟಾಯ್ಲೆಟ್ಗೆ ಹೋಗೋಕ್ಕೂ ಬಿಡಲಿಲ್ಲ, ತಿಂಡಿಗೆ ಹೋಗೋಕ್ಕೂ ಬಿಡಲಿಲ್ಲ. ಬೆಂಚ್ ಮೇಲೆ ಆದರೆ ಹೊರಗಡೆ ಇರಲಿಲ್ಲ, ಅಲ್ಲೊಂದು ಹೊರಗಡೆ ಬೆಂಚ್ ಇರ್ತಾರೆ, ಬೆಂಚ್ ಮೇಲೆ ಕೂರಿಸಿರೋ. ಎದ್ದಾಗ ಹೋಗಿ ಯಾಕ್ರಿ ಎದ್ದೋಗ್ತೀರಾ, ಸಾಹೇಬ್ರು ಎನಿ ಟೈಮ್ ಬರ್ಬೋದು, ಕೂತ್ಕೊಳ್ರಿ ಅನ್ನೋರು. 4:15 ಬಂದರು ಸಾಹೇಬರು. ಅವ್ರು ತೊಗೊಂಡೋಗಿ ಕೊಟ್ಟೆ. ಅವ್ರು ನಮ್ಮನ್ನು ಕ್ರಿಮಿನಲ್ ಥರ ಮಾತಾಡ್ಸಿದ್ರು. ಏನು ರೀ, ಯಾಕ್ರಿ ಇವೆಲ್ಲ ಮಾಡ್ತೀರಾ ನೀವು, ಅವರೆಲ್ಲ ಕರಿತೀರಿ, ಏನು ರೀ ರೆಕಾರ್ಡು ಅಂದರು. ಇವೆಲ್ಲ ಕೊಟ್ಟೆ. ಸರಿ ಸರ್, ಅಕ್ನಾಲೇಜ್ಮೆಂಟ್ ಕೇಳಿದೆ. ಅಕ್ನಾಲೇಜ್ಮೆಂಟ್ ಎಲ್ಲ ಕೊಡೋಕ್ಕಲ್ಲ ರೀ ಥರ ಎಲ್ಲ ಕೊಟ್ಟು ನಾವೆಲ್ಲ ಪರಿಶೀಲಿಸ್ಬೇಕಲ್ಲ. ಅಕ್ನಾಲೇಜ್ಮೆಂಟ್ ಬೇಕಾ, ತಿರ್ಗಾ ನಾಳೆ ಬನ್ನಿ 10:30 ಅಂತ. ಇನ್ನು 10:30 ಬಂದರೆ ನೀವೇನು ಹೋಗೋಕ್ಕೂ ಬಿಡಲ್ಲ, ನಾನು ಎಲ್ಲಿ ಎದ್ದೇಳೋಕ್ಕೂ ಬಿಡ್ತಾ ಇಲ್ಲ ಅಂತದ್ದು. ಆಮೇಲೆ ನಮ್ಮ ಲಾಯರ್ಗೆ ಫೋನ್ ಮಾಡಿದಾಗ ಅವ್ರು ಹೇಳಿದ್ರು, ಅವರೊಂದು ಕ್ಯಾಶುವಲಾಗಿ ಒಂದು ಕೇಳಿರ್ತಾರೆ, ಅದು ಕೊಟ್ಟು ಬಂದುಬಿಡಿ ಅಷ್ಟು, ಅದಕ್ಕೇನು ಅಕ್ನಾಲೇಜ್ಮೆಂಟಲ್ಲಿ ಏನು ತೊಂದರೆ ಅವಶ್ಯಕತೆ ಇಲ್ಲ ರೀ, ಬನ್ನಿ ಎಂದಿದ್ರು. ಸರಿ ಆಯಿತು ಅಂತ ಬಂದುಬಿಟ್ವಿ. ಅದಾದಮೇಲೆ ಸಾಹಿತ್ಯ ಪರಿಷತ್ತಿದ್ದು ಒಂದು ಲೆಟ್ರ್ ಬಂದು ನನಗೆ. ಅವಾಗ ಏನು ಈ ಥರ ಮಾಡಿ ನಮಗೆಲ್ಲ ಸಮಸ್ಯೆ ಆಗಿರೋದ್ರಿಂದ ಮುಂದೆ ಮಾಡ್ಬೇಕಾದ್ರೆ ಈ ಥರ ಎಚ್ಚರಿಕೆಯಿಂದ ಮಾಡ್ಬೇಕು ನೀವು ಕಾರ್ಯಕ್ರಮಗಳು ಅಂತ ಅನ್ನೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಅದು ಒಂಥರ ಅದೇ ಕೊಡಲ್ಲ ಅಂತಲೂ ಹೇಳ್ತಾ ಇಲ್ಲ, ಬಟ್ ಇಂಡೈರೆಕ್ಟ್ಲಿ ಇಟ್ ವಾಸ್ ಎ ಲೆಟ್ರದು ಅಂತ. ಸರಿ, ನಾವು ಆಯಿತು ನೋಡೋಣ, ಆ ಥರ ಕಾರ್ಯಕ್ರಮ ಮಾಡಿದಾಗ ಯೋಚನೆ ಮಾಡೋಣ ಅಂತ ಹೇಳಿದೆ. ಬಟ್ ಆದಮೇಲೆ ಒಂದು 3-4 ಕಾರ್ಯಕ್ರಮಕ್ಕೆ ಹೋದಾಗೂ ನನಗೆ ಜಾಗ ಸಿಕ್ಕಲಿಲ್ಲ ಅಲ್ಲಿ.
ಅದೇ ಬುಕ್ ಆಗಿದೆ ಈ ಥರದ್ದು ಒಂದು ಟೆಕ್ನಿಕಲ್ ರೀಸನ್ಸಲ್ಲಿ ಏನು ಹೇಳಬೇಕು ಅದು ಹೇಳ್ಬಿಟ್ಟು ಕಳಿಸೋರು ನನಗೆ. ಇರಲಿ, ನಮಗೇನು ಬೇರೆ ಬೇರೆ ಜಾಗ ಇತ್ತು, ನಾವು ರಬ್ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ.